जागा ऐसा पकड़ना कोई न खाना है से ऊट ಹೌದಾ खाना ऐसा खाना पेट नहीं पकड़ना कोट ಅಂತ ಹೇಳ್ತಾನ ಅವ. ಹಿಂಗಂದ್ರೇನ್ರಿ ಸಾಹೇಬ್ರ ಮಾತು ಮಾತಾಡಿದ್ರೆ ಯಾರ್ಯಾರು ಅಲ್ಲಗಳಿಬಾರದು ಹಂಗ ಮಾತಾಡಬೇಕು ಅಂತ ಹೇಳ್ತಾನ. ಹೌದು ಜಾಗ ಹಿಡಿದ್ರೆ ಸೂರ್ಯ ಚಂದ್ರ ಇರೋಸ್ ತನಕ ನೆಲಗಂಗಿ ಒಂದು ಹರಿಯೋಸ್ ತನಕ ಹಾ ಹಾ ಯಾರ್ಯಾರು ಏಳನಬಾರದು ಹೌದು ಅಂತ ಜಾಗ ಹಿಡಿಬೇಕು ಅಂತ ಹೇಳ್ತಾನ. ಹೌದಾ ಊಟ ಮಾಡಿದ್ರೆ ಎಷ್ಟು ಅಮೃತ ಆಗ್ತದ ಅಷ್ಟೇ ಊಟ ಮಾಡಬೇಕು. ಹಾ ಹಾ ಯಾರದರೆ ಅನ್ನಂತ ಹೇಳಿ ಹೌದು ಸುಮ್ಮನೆ ಒಮ್ಮನಷ್ಟು ಉಂಡು ಹೊಟ್ಟಿ ಕೆಡಿಸ್ಕೋಬಾರದು ಅಂತ ಹೇಳ್ತಾನ. ಹಾ ಗ್ಯಾಸ್ ಹಿಡಿತದ ಗ್ಯಾಸ ಅದಕ್ಕೆ ಇವತ್ತಿನ ದಿವಸ ಯಾವ ನಮ್ಮ ಹಣಮಗಾಂವ ಗ್ರಾಮದ ಗುರು ಹಿರಿಯರು ಹೌದ್ ಬಹಳ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನ ಕೇಳ್ತಾ ಇದ್ರಿ. ಹೌದಲ್ರಿಪ್ಪ ನಿಮ್ಮೆಲ್ಲರಿಗೂ ಸದ್ಗುರುನಾಥ ಹಾ ಹಾ ಒಳ್ಳೆ ಸದ್ಬುದ್ಧಿಯನ್ನು ಕೊಡ್ಲಿ. ಹೌದ್ ಇವತ್ತಿಲ್ಲಿ ಎರಡೂ ಮ್ಯಾಳಗಳಲ್ಲಿ ನಡೀತಿರುವಂತ ಒಂದು ವಾದ ಸಂವಾದ ಹಾ ಯಾವ ವಿಷಯಪ್ಪ ಅಂತ ಕೇಳಿದ್ರ ಯಾವಾದ್ರಿಪ್ಪ ಭಸ್ಮ ಮತ್ತು ಭಂಡಾರ ಅಂತ ಹೇಳಿ. ಹೌದು ಭಸ್ಮದ ತಾಕತ್ತೇನು ಭಂಡಾರದ ತಾಕತ್ತೇನು? ಹಾ ಹಾ ಭಂಡಾರ ಯಾರನ್ನ ಉದ್ಧಾರ ಮಾಡ್ಯದ ಭಸ್ಮ ಯಾರನ್ನ ಉದ್ಧಾರ ಮಾಡ್ಯದ? ಹೌದಾ ಅವಕುರ್ದ ಏನ್ ಕಿಮ್ಮತ್ತದ ಈ ಜಗತ್ತಿನಲ್ಲಿ ಅನ್ನೋದನ್ನ ಹಾ ಹಾ ಇವತ್ತಿನ ದಿವಸ ಈ ವಿಷಯ ಸಂವಾದದಲ್ಲಿ ಹೌದ್ ನಮ್ಮ ಮಗಳು ಬಹಳ ಚಂದ ನಿಮಗೆಲ್ಲರಿಗೆ ತಿಳಿಯುವಂಗ ಹೇಳಿದಳು. ಏನ್ ಹೇಳಿದ್ರಿಪ್ಪ ಭಂಡಾರ ಹ್ಯಾಂಗ ಹೊಡೆದಿತು ಎಲ್ಲಿದಿಂದ ಬಂತು? ಹೌದು ಮೊದಲೊಂದು ಸಲ ಅರಶಿಣ ಬೇರಿನಿಂದ ಹುಟ್ಟ್ಯದಂದಳು. ಹಾ ಮತ್ತ ತಿರುಗಿ ಅದಕ್ಕ ಕೈಲಾಸದೊಳಗ ಆದಿ ಬಸವಣ್ಣ ಇದ್ದ ಬಸವಣ್ಣನ ಕುರುದಿಂದ ಹುಟ್ಟ್ಯದಂದಳು. ಅಲ್ಲ ಇವನು ಎರಡ್ ಸಾರಿ ಹೊಡ್ತಾವ ನಾವು ಹಿಂಗರೆ ಒಂದು ಹೇಳು ಹಾಂಗರೆ ಒಂದು ಹೇಳು. ಒಂದ್ ಹೇಳ್ರಲ್ಲ ಹೌದಿಲ್ಲ? ಬಸವಣ್ಣನ ಕುರುದಿಂದ ಹುಟ್ಟ್ಯದಂತ ಹಾಂಗರೆ ಹೇಳು, ಹಾ ಅರಶಿಣ ಬೇರಿನಿಂದ ಹುಟ್ಟ್ಯದಂತ ಹಾಂಗರೆ ಹೇಳು. ಹೌದಲ್ರಿ ಆದಿ ಬಸವನ ಪ್ರತಿರೂಪ ಬಸವಣ್ಣ ಎಲ್ಲಾರ ಮನೆ ಮುಂದೆ ಇರ್ತಾನೆ. ಹೌದು ಹೌದು ಆದ್ರ ಅವನ ಪಾದಿನೊಳಗೆ ಎಂದರೆ ಭಂಡಾರ ಮೂಡ್ಯದ? ಎಂದೂ ಇಲ್ಲ ಮೂಡಂಗೂ ಇಲ್ಲದು. ಅವನ ಕಾಲ್ನಾಗ ಭಂಡರಿಲ್ಲ. ಹೌದಿಲ್ಲ? ಹೌದು ಅದಕ್ಕಿರ್ಲಿ ಏನ್ ತನಗ ತಿಳ್ದಂಗ ಹೇಳ್ಯಾಳ. ಹಾ ಇಲ್ಲಿ ಹೇಳಿ ನನಗೊಂದು ದಾಂಡಿಗೆ ಕೇಳ್ಯಾಳ ಅಲ್ಲ ಇವನ ಯಾನ್ರಿ ಬಹಳ ಇಪ್ಪ? ದೊಡ್ಡದ ಅಂತ ಹೇಳಿ. ಏನತ್ತ ಬದ್ದೀಂ ಬಾರಸ ಅವನ ಹೆಸರು ಯಾನು ಹೋಗುಂಟು ಮಾಳು ಮಾಳು ತಿಗಣಿ ಬಿದ್ರಿ ಮಾಡು. ಮಾಳು ಎಲ್ಲರಿ ಕಾಳು ಹೌದು ಇರ್ಲಿ. ಅವ ಮಗಳು ಮಾತಾಡುವಾಗ ಅವ ಒಂದ್ ಜರ ಅಡ್ಡ ಬಾಯಿ ಹಾಕ್ಲಿಕತ್ತಾನ. ಹಾ ಏನಂದ್ರಿ ನೀವು ಅಪ್ಪ ಮಗಳು ಆ ಕಡೆ ಹಾ ಏಕ್ ಮಾರ್ ದೋ ತುಕಡ ತಾನ ಅದ ಇವನ ಪಂಚವೀಸ್ ತುಕಡ ತಾನ. ಇರ್ಲಿ ಇರ್ಲಿ ಯಾಕಂದ್ರೆ ಏಕ್ ಮಾರ್ 25 ತುಕಡ ಮಾಡುವಂತ ತಾಕತ್ ಅವಂಗೂ ಬಂದದ. ಹಾ ಮತ್ತ ಬಂದೇಳೆ ಬಂದಾರ. ರೊಕ್ಕದ ಬಗ್ಗೆ ಒಂದು ಮಾತಾಡಿದ್ದ. ಹೌದು ನೀವು 20 ಸಾವಿರ ರೊಕ್ಕ ತಗೊಂಡು ಬಂದಿರಿ ಫುಕಟ್ ಬಂದಿಲ್ಲ ಅಂದ. ಹಾ ಅಪ್ಪ ಮಕ್ಕಳು ಹೌದಿಲ್ಲ? ಹೌದು. ಅದಕ್ಕ ನನ್ನ ಮಗಳು ಒಂದು ಮಾತು ಹೇಳಿದಳು. ಏನತ್ರಿ ನಾ ಒಂದ್ ಸಮಯದಾಗ ಬಿಟ್ಟು ಹೋತ ಖರೆ ಹಾ ನಮ್ಮ ಅಪ್ಪ ಬಿಡಂಗಿಲ್ಲ ಅಂದ್ರ. ಬರಬರದ ಮಾತು ಅವ್ರದು ಹೌದಿ ಅಂದಲ್ಲ ನಾನು ಬಿ. ಯಾಕೆ ಬಿಡಂಗಿಲ್ಲ ಅಂದ್ರೆ ಇವ್ ಕೊಯ್ದೇ ಜೋಪಾನ ಮಾಡ್ಬೇಕಾಗ್ಯದ. ಹೌದಿಲ್ಲ? ಆಕಿ ಒಂದ್ ಎಳ್ಯಾಕ್ ಬಿಟ್ರ ಬಿ ಕರ್ತವ್ಯ ನಂದದ. ಹೌದು ನಾ ಒಯ್ದು ಇವ್ರನ್ನೆಲ್ಲಾ ಜೋಪಾನ ಮಾಡ್ಬೇಕಾದ್ರ ದುಡ್ಡು ಬೇಕಾಗಿರ್ತದೆ. ಬೇಕಲ್ರಿ ಪ್ರಪಂಚ ದೃಷ್ಟಿಕೋನದಾಗ ಈಗೆಲ್ಲಾ ವ್ಯವಹಾರ ನಡೆಸಬೇಕಾದ್ರ ದುಡ್ಡು ಬೇಕೇ. ಹೌದು ಹೌದು ಅದಕ್ಕಿರ್ಲಿ ಬಾಳ ಹಂಗ ಮಾತಾಡೋಕ್ಕಿಂತಲೂ ಒಂದು ಪ್ರಶ್ನೆ ಅಂತ ಹೇಳಿ ಕೇಳ್ತೇನಂತ ಹಿಂಗಿಲ್ಲ. ಹಾ ಅನುಭವಂತ ಹಿರಿಯರದಾರ, ಹಿರಿಯ ಕಲಾವಿದರದಾರ. ಇದೊಂದು ಅಮೃತದ ಕೊಡ ಇದ್ದಂಗದ. ಒಂದ್ ಸ್ವಲ್ಪ ಬಾಗಿಸಿ ಅಮೃತ ಕುಡಿಬೇಕಾಗ್ಯದ. ಶಬಾಷ್ ಒಂದು ಪ್ರಶ್ನೆಯನ್ನ ಕೇಳ್ತೇನಂದಾಳ. ಹಾ ಹಾ ನಾ ಅಗಳೆ ಹಾಲಿನೊಳಗ ತುಪ್ಪಿರ್ತದ ಅಂದ ಕೂಡ್ಲಿ ಹೌದು ಒಂದು ಪ್ರಶ್ನೆಯನ್ನ ಮಾಡ್ಯಾಳ. ಹಾಲಿನೊಳಗೆ ಯಾವ ದೇವ್ರು ಇರ್ತಾನ? ಹಾ ಹಾ ಮೊಸರಿನೊಳಗೆ ಯಾವ ದೇವ್ರು ಇರ್ತಾನ? ಹೌದು ತುಪ್ಪಿನೊಳಗೆ ಯಾವ ದೇವ್ರು ಇರ್ತಾನ ಅಂತ ಕೇಳ್ಯಾಳ. ಹೌದು 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 ಈ ಪಂಚಮಹಾಭೂತದ ಶರೀರ ಅನ್ನತಕ್ಕಂತ ಪಾತ್ರಿ, ಹಾ ಈ ಪಂಚಮಹಾಭೂತದ ಶರೀರ ಅನ್ನತಕ್ಕಂತ ಒಂದು ಪಾತ್ರಿ, ಒಂದು ಭಗೋಣಿ. ಹೌದು ಇದ್ರೊಳಗ ಜರ್ ನಾವು ಶಿವನಾಮ ಅನ್ನತಕ್ಕಂತ ಹಾಲು ಜರ್ ತುಂಬಿದೀವು ಅಂದ್ರ ಹೌದಾ ಆ ಹಾಲಿಗೆ ಹೆಪ್ಪ ಕೊಡುವ ಸಲುವಾಗಿ ಯಾರು ಬೇಕು? ಯಾರು ಬೇಕ್ರಿಪ್ಪ?
ಹಾಲ ಮೊಸರಾಗಬೇಕಾದ್ರ ಹೆಪ್ಪ ಬೇಕಲ್ಲ ಮತ್ತ ಹಾ ಹೌದಿಲ್ಲ. ಈ ಪಂಚಮಭೂತದ ಪಾತ್ರೆ ಒಳಗಿರುವಂತ ಭಕ್ತಿ ಎಂಬು ಶಿವನಾಮ ಸ್ಮರಣೆ ಎಂಬು ಹಾಲಿಗೆ ಹೆಪ್ಪು ಕೊಡಬೇಕಾದ್ರ ಹೌದು ಗುರುವ ಏನ್ ಮಾಡ್ತಾನ ಅಂದ್ರ ಕರ್ಣಬೋಧ ಅನ್ನತಕ್ಕಂತ ಮಂತ್ರ ಉಪದೇಶ ಮಾಡ್ತಾನ. ಹೌದು 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 ಹೌದ ಹೌದು. ಅದ್ರೊಳಗ ಪಂಚಾಕ್ಷರಿ ಮಂತ್ರನ ಕಿವ್ಯಾಗ ಊದಿದಾಗ ಆಹಾ ಈ ಹಾಲೇನೈತಿಲ್ಲ ಹಾ ಹಾಲಿನ ಬದಲಾವಣೆ ಆಗಲಿಕ್ಕೆ ಚಾಲು ಮಾಡ್ತದ. ಹೌದಾ ಹಾಲ ಹೆಪ್ಪಗೊಯ್ತದ, ಹಾ ಹೆಪ್ಪಗೊಯ್ದು ಅದು ಮೊಸರು ಆಗ್ಲಿಕ್ಕೆ ಚಾಲು ಮಾಡ್ತದ. ಹೌದು 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 ಹೆಂಗ ಯಾವಾಗ ಗುರು ಮಂತ್ರ ಬೋಧ ಕೊಡ್ತಾನ ಹಾ ಈ ಪಂಚಮಭೂತದ ಶರೀರ ಅಂತಕ್ಕಂತ ಪಾತ್ರಿ ಹೌದ್ ಏನ್ ಅದಲ್ಲ ಇದು ಮಾಂಸಪಿಂಡದ. ಹಾ ಈ ಮಾಂಸಪಿಂಡನ ಹೋಗಿ ಮಂತ್ರ ಪಿಂಡ ಮಾಡುವಂತ ತಾಕತ್ ಯಾರಲ್ಲಿ ಅದ, ಗುರುವಿನ ಅದರದ್ದು ಬಲ್ಲಿ. ಪರಿವರ್ತನೆ ಮಾಡುವಂತ ತಾಕತ್ ಎದರಲ್ಲಿ ಅದ ಅಂದ್ರ ಗುರು ಉಪದೇಶದಲ್ಲಿ ಅದ. ಹೌದು ಹೌದು ಗುರು ಏನ್ ಕಿವ್ಯಾಗ ಕೊಟ್ಟಾನ ನೋಡು, ಹಾ ಅದರಿಂದ ಆ ಗುರು ಅಂತಕ್ಕಂತವ ಏನ್ ಮಾಡ್ಯಾನ ಅಂದ್ರ ತಂದು ಪಂಚಮಭೂತದ ಪಂಚ ತತ್ವದ ಏನ ಅದು ಬೋಧ ಅದಲ್ಲ ಮಂತ್ರ ಮಂತ್ರ. ಬೋಧ, ಆ ಪಂಚಾಕ್ಷರಿ ಬೋಧನ ಯಾವಾಗ ಕಿವ್ಯಾಕ ಕೊಟ್ಟಾನ ಹೌದು ಆ ಕೊಟ್ಟ ಸಮಯದೊಳಗ ಅದು ಹಾಲ ಅನ್ನತಕ್ಕಂತ ಶಿವನಾಮ ಇದ್ರದ್ದು ಪರಿವರ್ತನ ಆಗಿ ಹಾ ಅದು ಎದ್ರೊಳಗಾಗ್ಯದ ಅಂತ ಕೇಳಿದ್ರ ಮೊಸರಿನೊಳಗ ಪರಿವರ್ತನ ಆಗ್ಯದ. ಹೌದು ಹೌದು ಅವ ಬೋಧ ಕೊಟ್ಟಾಗ ಹಾ ಇನ್ನ ಅದಕ್ಕೆ ರೆವ್ಗಿ ಹಾಕಿ ತಿರುಗಬೇಕಲ್ಲ. ಹಾ ರೆವ್ಗಿ ಅಂದ್ರೆ ಏನು, ನಮ್ಮ ಆಚರಣ ಯಾವಾಗ ನಾವು ಯಾವುದೇ ಒಂದು ವಿಷಯ ಆಚರಣದೊಳಗ ತಂದು ನಡೀತೀವಲ್ಲ ಹೌದು ಆ ಆಚರಣ ಅನ್ನತಕ್ಕಂತ ರೆವ್ಗಿ ಹಾಕಿ ತಿರುವಿದಾಗ ಆಹಾ ಮಾತ್ರ ಅದರಿಂದ ಏನು ಕಡಿಗೆಗ್ಯದ, ಬೆಣ್ಣೆ ಹಾಲಿನಿಂದ ಬೆಣ್ಣೆ ಕಡಿಗೆಗ್ಯದ. ಹೌದು 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 ಹಾ ಮೊಸರಿನಿಂದ ಬೆಣ್ಣೆ ಕಡಿಗೆಗ್ಯದ. ಅದಕ್ಕ ಹೆಪ್ಪು ಕಾವು ಕೊಟ್ಟಿದಾಗ ಮಾತ್ರ ಅದು ಏನಾಗ್ಯದ, ತುಪ್ಪ ತುಪ್ಪಗ್ಯದ. ಹಾಂಗ ಗುರು ಏನು ನಮ್ಮನ್ನು ಕೊಟ್ಟಾನ್ ನೋಡಿ, ಇದು ಹಾ ಗುರುಬೋಧ ಅನ್ನತಕ್ಕಂಥದ್ದು ಇದು ಮಾಂಸಪಿಂಡ ಹೋಗಿ ಮಂತ್ರಪಿಂಡದಲ್ಲಿ ಬದಲಾವಣೆ ಆಗ್ಯದ. ಹೌದು ಈ ಬದಲಾವಣೆ ಆಗಿರ್ತಕ್ಕಂತ ಶರೀರ ಇನ್ನು ಮುಂದೆ ಹೋಗಿ ಆ ಗುರುವಿನ ಕೃಪಾಶೀರ್ವಾದದಿಂದ ಯಾವಾಗ ಈ ಗಡಿಗೆ ಸುಡ್ತದ ಸುಡ್ತದ, ಸುಟ್ಟ ಆ ತುಪ್ಪಿಗೆ ಹಂಗ ಕಾಶ್ಯಾರ ನೋಡು, ಹಾ ಈ ಗಡಿಗೆಗೂ ಕಾಶ್ಯಾರ ಗುರುಗಳು. ಹೌದು ಕಾಶಿದಾಗ ಇದು ಗಡಿಗೆ ಇದು ಮಣ್ಣಿಂದ ಏನೈತಿಯಲ್ಲ ಇದು ಆ ಸಮಯದೊಳಗ ಹೋಗಿ ಕಂಚಿಂದ ಆದಂಗಾಗ್ಯದ. ಹೌದು ಹೌದು ಯಾಕಂದ್ರ ಕುಂಬಾರ ಗಡಿಗೆ ಸುಡ್ತಾನ, ಸುಟ್ಟ ಮ್ಯಾಗ ಇದ್ರಾಗ ಸುಟ್ಟದ ಯಾವದು ಬಡದು ನೋಡ್ತಾನ, ಕಚ್ಚಾ ಯಾವದದು ಬಡದು ನೋಡ್ತಾನ. ಕಣಗಾರದಕ್ರ ಸುಟ್ಟ ಕಣಗಾರದಾಕ್ರ ಸುಡ್ತದ. ಇದು ಈ ಶರೀರ ಏನದಲ್ಲ ಇದನ್ನ ಹೋಗಿ ಎಲ್ಲಿ ಹೋಗ್ಯದ ಅಂತ ಕೇಳಿದ್ರ ಮುಂದ ಅದು ಕಚ್ಚಾ ಗಡಿಗೆ ಹೋಗಿ ಪಕ್ಕಾ ಗಡಿಗೆ ಆಗ್ಯದ. ಹೌದು ಹಂಗ ಹಾಲಿನೊಳಗಿಂದು ಹಾಲಿನಿಂದ ಮೊಸರಾಗ್ಯದ, ಮೊಸರಿನಿಂದ ಬೆಣ್ಣೆಗ್ಯದ, ಬೆಣ್ಣೆಯಿಂದ ತುಪ್ಪ ತುಪ್ಪಗ್ಯದ. ಅದಕ್ಕ ಹಾಲಿನೊಳಗೆ ಯಾವ ದೇವರ, ಮೊಸರಿನೊಳಗೆ ಯಾವ ದೇವರ, ಬೆಣ್ಣೆ ಒಳಗ ಯಾವ ದೇವರ ಮತ್ತು ಆ ತುಪ್ಪಿನೊಳಗ ಯಾವ ದೇವರ ಅಂತ ಕೇಳ್ಯಾಳ. ಹಾ ಹಾಲಿನಲ್ಲಿ ಕರ್ಮಯೋಗಿ, ಹೌದು ಹೌದಾ, ತುಪ್ಪಿನಲ್ಲಿ ಹಠಯೋಗಿ. ಹಾ ಹಾ ಹಾಲಿನಲ್ಲಿ ಕರ್ಮಯೋಗಿ, ತುಪ್ಪಿನಲ್ಲಿ ಹಠಯೋಗಿ, ಹೌದು ಅದರ ಮುಂದೆ ಬೆಣ್ಣೆಯಲ್ಲಿ ರಾಜ್ಯಯೋಗಿ, ಹಾ ಹಾ ಅದು ಮುಗಿದ ಮ್ಯಾಲತ್ತ ಜ್ಞಾನ ಯೋಗಿ. ಹೌದು 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 ನಾಲ್ಕನೇ ಆ ಸಮಯದಾಗ ಯಾವಾಗ ಜ್ಞಾನ ಪ್ರತಿಪಾದನ ಆಗ್ತದ ಮನುಷ್ಯಗ ಅವನೇ ದೇವರ. ಹೌದು ಹಾ ಅದಕ್ಕೆ ಹಿರಿಯರು ಹೇಳ್ತಾರ, ಮಣ್ಣು ಬಿಟ್ರು ಮಡಿಕಿಲ್ಲ, ನಿನ್ನ ಬಿಟ್ರು ದೇವ್ರ ಇಲ್ಲ. ಹೌದು ಹೌದಿಲ್ಲ. ಈ ಧ್ಯೇಯದೊಳಗೆ ಇಷ್ಟೆಲ್ಲ ಕ್ರಿಯೆಗಳು ಮಾಡಿದಾಗ ಮಾತ್ರ ನಮ್ಮ ಮನಮಿ ಮದಗೊಂಡ ಮಹಾರಾಜರು ಒಂದು ಹಾಡ ಬರೆದಿರು. ಏನತ್ರಿಪ್ಪ? ಧ್ಯೇಯ ಬಿಟ್ಟು ದೇವರಾಗಲಕ ಇಲ್ಲೋ ಯಾವ ಸಾಧನ, ಧ್ಯೇಯ ಬಿಟ್ಟು ದೇವರಾಗಲಕ ಇಲ್ಲೋ ಯಾವ ಸಾಧನ. ಇಲ್ಲಿ ಹಾಲಿನೊಳಗ ಶಿವ ಇರ್ತಾನ. ಹೌದು ಹೌದಿಲ್ಲ. ಇನ್ನ ಅಲ್ಲಿದಿಂದ ಯಾವಾಗ ನಾವು ಆ ಮೊಸರಿನೊಳಗ ರೆವ್ಗಿ ಹಾಕಿ ತಿರುಗ್ತೇವಲ್ಲ ಹಾ ಅಲ್ಲಿ ವಿಷ್ಣು ಇರ್ತಾನ. ಹೌದು ಹೌದು ಹೌದ. ಇನ್ನ ಆ ತುಪ್ಪಿನೊಳಗ ಬ್ರಹ್ಮ ಇರ್ತಾನ. ಇನ್ನ ಇದ್ರಾಗ ಬೆಣ್ಣಿ ಒಳಗ ಬ್ರಹ್ಮ ಇರ್ತಾನ. ತುಪ್ಪಿನೊಳಗ ಪರಮಾನಂದ ಸ್ವಯಂ ಸಿದ್ಧ ಪರಮಾತ್ಮ ಇರ್ತಾನ. ಹೌದು 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 ಎಷ್ಟು 4 ಮಂದಿ ದೇವತೆಗಳು ಅದಾಳ ನೋಡ್ತಂಗಿ.
ಹಾಲಿನೊಳಗ ಶಿವ, ಮೊಸರಿನೊಳಗ ವಿಷ್ಣು, ಬೆಣ್ಣೆಯಲ್ಲಿ ಬ್ರಹ್ಮ, ಏನು ಮುಂದೆ ತುಪ್ಪಿನಲ್ಲಿ ಸ್ವಯಂ ಸಿದ್ಧ ಪರಮಾತ್ಮ. ಹೌದು ಹೌದು ಆಗ ಈ ಮನುಷ್ಯನಿಗೆ ತಿಳಿತದ ನಾನೇ ದೇವ್ರಿದ್ದ, ನನಗೆ ಬಿಟ್ರ ದೇವ್ರು ಇಲ್ಲ. ಎಲ್ಲ ಆ ಜ್ಞಾನ ಆಗ್ಬೇಕಾದ್ರ ನಾವು ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಾ ಕಾಂಡ, ಇವು ಮೊದಲ ಕರ್ಮಕಾಂಡ, ಆಮ್ಯಾಗ ಉಪಾಸನಾ ಕಾಂಡ, ಲಾಸ್ಟಿಗೆ ಜ್ಞಾನ ಜ್ಞಾನ. ಕಾಂಡ. ಅಲ್ಲಿ ಹೋಯ್ತು ಅಂದ್ರೆ ಮನುಷ್ಯ ಮುಕ್ತನೇ ಆದ. ಹೌದು. ಅವನಿಗೆ ಮುಂದಿಂದ ಯಾವ ಬಂಧನಗಳು ಇಲ್ಲ. ಆಹಾ ಹೌದಿಲ್ಲ? ಹೌದು. ಅದಕ್ಕೆ ಅಂತ ಸಾಮರ್ಥ್ಯ ಉಳ್ಳಂತ ಹಾಲಿನಲ್ಲಿ ಅಂತ ತಾಕತ್ತದ. ಅದ್ರೊಳಗೆ ಯಾವ್ಯಾವ ದೇವ್ರ ಅದಾರ ಅನ್ನತಕ್ಕಂಥದ್ದು ಕೇಳ್ಯಾಳ. ಹಾ ನಾ ಹೇಳಿನು ಹೌದು. ಇದ್ರಾಗ ಒಂದು ಮಾತ್ರ ನಾನೇ ನಿನ್ನ ಪರೀಕ್ಷೆ ಮಾಡ್ಬೇಕಂತೇಳಿ ಸುಮ್ ಹೇಳಿನು. ಒಂದು ದೇವ್ರ ಹೆಸರ ಹಾ ನೋಡ್ಬೇಕು ನಿಂದ ಎಟ್ಟು ಗಡಿಗೆ ಸುಟ್ಟದ ಅಂತೇಳಿ. ಆಹಾ ಯಾಕಂದ್ರ ಕುದುರೆ 7 ಗೆಣೆ ಇದ್ರ ಮರಿ 3 ಗೆಣರಿ ಇರಬೇಕು. ಹೌದಲ್ಲ. ಹೌದ? ನಾವೊಂದ್ ಇದ್ರಾಗ ಸುಮ್ ಅಡಗಿಸಿ ಒಂದ್ ಹೆಸರು ಎಷ್ಟ್ರ ಹೇಳಿದ ತಪ್ಪ ಹೇಳಿದ. ಹಾ ಆ ತಪ್ಪು ಇದೇ ಹೇಳಿದ ಅಂತ ಹೇಳಿ ನೀ ಹಿಡಿದು ಕೊಟ್ಟಿ, ಯಾನೇ ಇರ್ಲಿ ನನ್ನ ಮಗಳನು ಶಾಣೆ ಆಗ್ಯಾಳ ಅಂತ ಹೇಳಿ ಶಬ್ಬಾಶ್ ಅಂದ್ ಬಿಡ್ತಾನ. ಹೌದು ಹೌದು ಹೌದು. ಹೌದಿಲ್ಲ? ಮತ್ ಇದ್ರಾಗ ಜರ್ ನೀ ಏನದರದ ಉತ್ತರ ಕರೆಕ್ಟ್ ನನಗ ನಾ ಯಾವಾಗ ತಪ್ಪು ಹೇಳಿದ ಅದು ಜರ್ ಹಿಡಿದು ಕೊಡ್ಲಿಲ್ಲ ಅಂದ್ರ ಹಾ ನೀ ಏನ ಬಾಳ ಅಭ್ಯಾಸ ಮಾಡ್ಬೇಕಾಗ್ತದ. ಹಾ ಹಾ ಹಾ. ಹೌದಿಲ್ಲ? ಹೌದು. ಹಾ ನೀ ಬೇಕಾದವ್ರ ಬಲ್ಲಿ ಬೇಕಾದಲಾಗ ಹೊಡಿತಿರ್ಬೇಕು. ಹಾ ಖರೆ ನನ್ನ ಬಲ್ಲಿ ಹಂಗ ನಡೆಯಂಗಿಲ್ಲ. ಏ ಹಂಗೆ ಇರ್ತದೆ ತಂದೆ ಮುಂದೆ ಮಗಳದು. ಹಡದವ್ರಿಗೆ ಮಕ್ಕಳ ಗುಣ ಎಲ್ಲ ಗೊತ್ತಿರ್ತಾವ. ಹೌದು ಹೌದು. ಇವ್ರ ಕೆಪಾಸಿಟಿ ಎಟ್ಟದ, ಹಾ. ಇವ್ ಯಾವ ತರದ ಮಕ್ಕಳದಾವ, ಇವ್ರ ಬಲ್ಲಿ ಯಾವ ಬುದ್ಧಿ ಅದ, ಇವ್ರಿಗೆ ನಾವು ಯಾನ್ ಕೊಟ್ರ ಸಮಾಧಾನ ಮಾಡ್ಬೇಕು, ಇದು ನಮಗ್ ಗೊತ್ತಿರ್ತದ. ಹೌದು ಹಿಂದೆ ನಿನ್ನೆ ಅಲ್ಲ, ನೀ ಹುಟ್ಟದಾನ ಹಿಡಿದು ನೀ ಸಣ್ಣಾಕಿದ್ದಾಗ ಒಂದ್ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿದ. ಚಾಕ್ಲೇಟ್. ಹಾ ಯಾವತ್ ಮುಂದೊಂದ್ ತುಸು ದೊಡ್ಡ ಬಾರ್ಲೆ. ಆದಾಗ ಒಂದ್ ಪೇಪರ್ ಮುಟ್ಟಿ ಕೊಟ್ಟು ಸಮಾಧಾನ ಮಾಡಿದ. ಯಾವಾಗ ಏನು ಸಮಾಧಾನ ಮಾಡ್ಬೇಕು ಅನ್ನೋದು ನನಗ್ ಗೊತ್ತದ. ಆಹಾ ಹೌದಿಲ್ಲ? ಅದಕ್ಕ ನೀ ಎಲ್ಲೇರಿ ಹಂಗ ಹೊಡಿತಿರ್ಬೇಕು. ಹಾ ಬಾಲಿ ಕೈ ಹಾಕಿ ಖರೆ ಇಲ್ಲಿ ನಡೆಯಂಗಿಲ್ಲ. ತಂದೆ ಮುಂದೆ ಹಂಗ ನಡೆದ ಇಲ್ಲಿ ಮಗಳ. ಎಲ್ಲಾ ಶಾಸ್ತ್ರಬದ್ಧವಾಗಿ ಹೆಂಗ ನಾ ಬಿಡಿಸಿದ್ ನೋಡು, ಹೌದು. ಹೆಂಗ ಹೇಳ್ಕೋತ್ ನೀ ಹೋಗ್ಬೇಕು. ಆಹಾ ಈಗ ನಾವು ನೀವು ಇಬ್ಬರು ಡೊಳ್ಳಿನ ಹಾಡ ಹಾಡ್ಲಕ್ ಬಂದಿದ್ದೀವಿ. ಡೊಳ್ಳಿನ ಹಾಡ. ಇದಕ್ ಡೊಳ್ಳಿನ ಹಾಡಿ. ಹೌದು ಹೌದಿಲ್ಲ? ಹೌದು. ಈಗ ನಮ್ಮವರು ಡಗ್ಗ ದಿಮ್ ಬಾರಿಸ್ತಾರ, ಹಾ ತಾಳ್ನು ಬಾರಿಸ್ತಾರ. ಹೌದು. ಈಗ ನಿನ್ನ ಮೇಳದಾಗನು ಡಗ್ಗ ದಿಮ್ಮ ತಾಳ ಬಾರಿಸ್ತಾರ. ಬಾರಿಸ್ತಾರ. ಬಾರಿಸೋ ಸಮಯದೊಳಗ ಹಾ ದಿಮ್ಮ ಏನಂತ ಹೇಳಿ ನುಣಿತದ. ಹೌದು. ಏನತ್ತದ ದಿಮ್ಮ ಬಾರಿಸುವಾಗ? ಹಾ ಢಗ್ಗ ಏನತ್ತದ, ಹಾ ತಾಳ ಏನತ್ತದ. ಹಾ ಹಾ ಹಾ. ಈ ಇವು ಮೂರು ಏನೇನತ್ ಇವು ನೋಡಿದ್ದಾವ. ಮೂರು ಯಾನ್ಯಾನ ಅಂತ ಹೇಳಿ ನುಡಿತಾವ. ಹೌದು. ಇದು ಬಾರಿಸುವಾಗ ಒಂದ ಮಾತಾಡಿದಂಗ ಧ್ವನಿ ಬರ್ತಿರ್ತದ ದಿಮ್ಮಿಂದು. ಹೌದು. ಏನಂತ ಹೇಳಿ ಮಾತಾಡ್ತದ. ಹಾ ಡಗ್ಗ ಬಾರಿಸುವಾಗ ಡಗ್ಗಾನು ಮಾತಾಡ್ತದ, ಅದು ಏನಂತ ಹೇಳಿ ಮಾತಾಡ್ತದ. ಹೌದಾ. ತಾಳ ಬಾರಿಸ್ತಿರುವಾಗ ತಾಳ್ನು ಮಾತಾಡ್ತದ, ಅದು ಏನಂತ ಹೇಳಿ ಮಾತಾಡ್ತದ. ಶಬಾಷ್. ಇವು ಮೂರು ಒಂದೊಂದು ಕೂಡಿ ಒಂದೊಂದು ಮಾತಾಡಿದಾಗ ಈ ಮೂರು ವಾದ್ಯದಲ್ಲಿ ಒಂದು ಮಂತ್ರ ತಯಾರಾಗ್ತದ. ಆ ಮಂತ್ರದ ಹೆಸರೇನು? ಶಬಾಷ್. ಹಿಂಗ್ ಬರ್ಬೇಕು. ಎಂದು ಹೇಳು, ಮುಂದೆ ಹೇಳು, ಎಂದು ಹೇಳ್ತಿ ಹೇಳು. ನಿನಗ ನಂದು ಕಂಡೀಷನ್ ಇಲ್ಲ, ಈಗೇ ಹೇಳ್ಬೇಕತ್ತೂ ಇಲ್ಲ. ಇಲ್ಲ. ಏನು ಮತ್ತೊಮ್ಮೆ ಸಿಕ್ಕಾಗಿ ಹೇಳು. ನಿನಗೆ ಎಂದ ತರ್ಕ ಆಗ ಅಭ್ಯಾಸ ಮಾಡಿ ಮನಿಗೆ ಹೋಗಿ ಹೇಳ. ಆದ್ರ ಫೋನ್ ಏ ಮಾಡಿ ಮನಿಗೆ ಹೇಳಿದ್ರೆ ಹಂಗ ಇಲ್ಲ, ಇವ್ರಿಗೆ ಹಿಂಗಾತದ ತಿಳಿಬೇಕಲ್ಲ. ಕಾಕ ಅಂತ ಹೇಳಿ ಈ ಡಗ್ಗ ದಿಮ್ಮ ತಾಳ ಈ ಮೂರಕ್ಕೂರ ಧ್ವನಿ ಒಳಗ ಒಂದು ಮಂತ್ರ ತಯಾರಾಗ್ತದ. ಆ ಮಂತ್ರ ಯಾವುದು? ಇಲ್ಲ ನೀವು ಮನೆಗೆ ಹೇಳಿದ್ರೆ ಮತ್ತೆ ತಂದೆ ಮಕ್ಕಳು ಅಲ್ಲೇ ಮಾತಾಡ್ಬೇಕಿಲ್ಲ, ಸಬದಾಗ ಯಾಕೆ ಹೇಳುದು ಅದು? ಇಲ್ಲ, ಅದು ಹೇಳಂಗಿಲ್ಲ. ಹಾ ಕೇಳಿದ ಬರೇ ಹಾ ಇದು ಯಾವಾದ ಮಂತ್ರ ಆಗ್ತದ, ಇದು ಡಗ್ಗ ಏನತ್ತದ, ದಿಮ್ ಏನತ್ತದ, ತಾಳೇನತ್ತದ. ಮತ್ ಇಲ್ಲೇ ಹೇಳ್ಬೇಕಲ್ಲ, ಅವ್ರ ಮನೆಗೆ ಹೋಗಿ ಹೇಳಿದ್ರೆ ಹಂಗ ಇವ್ರಿಗೆ ಹೆಂಗ್ ತಿಳಿಬೇಕು? ಎಲ್ಲ ನೋಡು, ತಿಳಿದ್ರೆ ಹೇಳಬಹುದು. ಹಾ ತಿಳಿಲಿಕ್ಕಂದ್ರ ಪರ್ಮಿಷನ್ ಇರ್ತದ. ಓಕೆ. ಹೌದಿಲ್ರಿ? ಹೌದು. ತಿಳಿಲಿಕ್ಕಂದ್ರ ಅಭ್ಯಾಸ ಮಾಡ್ಲಿಲ್ಲ. ಹಾ ಮಾಡ್ಲಿ. ಅಭ್ಯಾಸ ಮಾಡಿ ಮುಂದಿನ ಫಳ್ಯಾಗ ಮತ್ತೆ ಎಲ್ಲಿ ಬಿ ಹೇಳಿ, ಹೌದು ಹೌದು ಹೌದು. ಯಾವಾದ್ ಬಿ ಹೇಳಿ, ಯಾವಾಗನು ಹೇಳಿ. ಅದಕ್ಕೆ ಈ ಮಂದಿ ಅಲ್ಲಿ ಮತ್ತೆ ಇರ್ಬೇಕಲ್ಲ. ಈಗ ಆಕೆ ಅಭ್ಯಾಸ ಮಾಡಿದ್ಳು ಅಂದ್ರೆ, ಯಾಕಂದ್ರ BA BEd ಸಾಲಿ ಕಲಿಸಿದ ಹಾ ನಾವ್ ಹೊತ್ತು ತಲೆಯನ್ನ ಕೂಗಲ್ ಹೋಗ್ಯಾವ ನನ್ನ ಬುಟ್ಟಿ ಹೊತ್ತು. ನಿಮ್ಮ ಹಾ ಮತ್ತಕಿನ BA BEd ಸಾಲಿ ಕಲಿಸಿದ ಬೋರ್ಡ್ ಹಚ್ಚಳ ಗಾಡಿ ಮತ್ತ ತಿರುಗ್ತಾಳ. ಬಾಯಿ ಹತ್ತಿರನೋ ಬಹಳ ಹೋಗ್ಯಾವ. ಅಭ್ಯಾಸ ಮಾಡ್ಯಾಳ. ಹಾ ಬಾಯಿ ಹೊತ್ತಿಲ್ಲ, ಅರ್ನಿ ಬುಟ್ಟಿ ಹೊತ್ತಿದ. ಹಾ, ಹಾ, ಹಾ. ಹೌದಿಲ್ಲ? ಬಾಳ ಅಭ್ಯಾಸ ಮಾಡ್ಯಾಳ. ಮತ್ತ ಸಾಲಿನೂ ಕಲಿಸಿದ. ಹೇಳಿದ್ರೆ ಹೇಳ್ಬಹುದಲ್ಲ. ಏ ನಾ ಹೇಳ್ತಾರ. ಮೊದಲೇ ಹೆಬ್ಬಟ್ಟಿನ ಮನುಷ್ಯ, ನನಗ್ ಓದಲಿಕ್ ಬರಂಗಿಲ್ಲ. ಹಾ
ನಾ ಯಾರು ಓದೋರ್ ಬಲ್ಲಿ ಇದೆ ನೋಡಿ ತಿಳ್ಕೊಂಡಿರ್ತವ್ರೆ. ಹೌದಾ ಅವ್ರು ಹೇಳ್ತಾರೆ ಇದು ಹಿಂಗ ಶಾಣ್ಯಾಳ ಮಗಳು. ಶಾಣ್ಯಾರ ಬಲ್ಲಿ ಹೋಗಿ ಶಾಣ್ಯಾರ ಶಿಷ್ಯ ಆಗ್ಬೇಕು, ದೊಡ್ಡರ ಗುರು ಆಗ್ಬಾರ್ದ ಹಿರಿಯರ್ ಹೇಳ್ತಾರ. ಹೌದು ಹಂಗ ಶಾಣ್ಯಾರ ಬಲ್ಲಿ ನಾ ಕೇಳ್ಕೊಂಡ್ ಅಭ್ಯಾಸ ಮಾಡ್ಕೊಂಡ್ ಹಾಡ್ಕೋತ ಹೊಂಟಿದ. ಆಹಾ ಮತ್ತೆ ಈಗ ನನ್ನ ಮಗಳು ಸ್ವಂತ ಅಭ್ಯಾಸ ಮಾಡುದು, ಸ್ವಂತ ಸಾಹಿತ್ಯ ಬರೀದು. ಹೌದು ಆಗಾಳೆ ಏನು ಅಂದಳಲ್ಲ, ಎಲ್ಲಿ ಸಮೀಪತ್ತ ನಾಡೆಲ್ಲ ತಿರ್ಗ್ಯಾರ ಮತ್ತ ಹಾ ಅದ ಯಾವಾಗ ಘಟಪ್ರಭಾಕ್ ಸಮೀಪ ಅಂದಳ. ಘಟಪ್ರಭಾ. ಹೌದು ಇರ್ಲಿ, ಹಂಗೆಲ್ಲಾ ಸಾಹಿತ್ಯ ಬರಿತಾಳ. ಮತ್ರಿ ಇತ್ರ ಉತ್ತರ ಏನ್ ಹೇಳ್ತಾಳ ನೋಡುನು. ಹಾ ಇನ್ನ ಭಸ್ಮದ ಕಡೆ ಬರೋನು. ಬರ್ಲ ನೀ ಹೊಡಿ ನೀತಿ. ಹಾ ಎಲ್ಲಪ್ಪ ಅದು ಜಾಗದ ಗುಣದವ್ರ ಮೇಲೆ. ಹಾ ಇದು ಎಲ್ಲಪ್ಪನ ಜಾಗ. ನಾನು ಅವ ಮೊಕ್ಕೋತಾನ ಅಂತ ಹೇಳಿ ಹೋಗ್ಯಾನು, ಇವ ಮತ್ತ ಅದೇ ಜಾಗನಾಗ ಕೂತು ಮೊಕ್ಕೋತಾನೆ ರೀ. ನಮ್ ಟೀಮ್ ಅದೊಂದು ವೈಶಿಷ್ಟ್ಯ ಅದ. ಯಾರ ಆ ಜಾಗ ಹಿಡಿತಾರ ಅವ್ರಿಗೆ ನಿಧಿ ಬರೆಯತ್ತದ. ಬಿಟ್ಟು ಹೋಗ್ಯ ನೋಡ್ರಿ ಅಂತ ಮೇರ. ಹಾ ಪೈಲ್ವಾನ್ ಬಿಟ್ಟು ಹೋಗ್ಯಾನ, ಇವ ಪಾಂಡು ಪೈಲ್ವಾನ್ ಬಂದಾನ. ಇವ ಬಂದ್ರು ಆ ಜಾಗದೊಳಗ ನಿಧಿ ಹೊಡಿತಾನ. ಚಾಲೋನೇ ಅದ ನೋಡ್ರಿ. ಹಾ ರೀ ಹಾ 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 ಇರ್ಲಿ. ಭಸ್ಮದ ಬಗ್ಗೆ ಹಾ ಒಂದು ಮಾತನ್ನ ಹೇಳುದು ಅಂದ್ರೆ, ಜಗತ್ತಿನಲ್ಲಿ ಹೌದು ಈಗ ಈಬತ್ತಿ ಅಂದ್ರು ಭಸ್ಮನೆ. ಹೌದಲ್ರಿ. ಹೌದಾ? ಈಬತ್ತಿ ಅಂದ್ರೂ ಭಸ್ಮನೆ. ಹಾ ದೇವ್ರ ಮುಂದೆ ಇವು ಎಲ್ಲಾ ಪ್ರಸಾದ ಅಂತ ಹೇಳಿ ಇಟ್ಟಿರ್ತಾರಲ್ಲ, ಹೌದು ಅದನ್ನು ಭಸ್ಮನೆ. ಹಾ ಬೂದಿದ್ರೂ ಭಸ್ಮನೆ. ಅದು ಹೌದಲ್ರಿ. ಇದನ್ನು ಟೋಟಲ್ ಭಾಗ ಒಂದು, ಇನ್ನು ಭಂಡಾರ ಅಂತಕ್ಕಂಥದ್ದು ಒಂದು. ಹೌದು ಇದು ಹೆಂಗ ಉತ್ಪತ್ತಿ ಆಯ್ತು, ಹೆಂಗ್ರಿಪ್ಪ ಬಂತು ಅಂತ ಕೇಳ್ಯಾಳ ನನಗ. ಹೌದು ಹೌದು ಹೌದು. ಆ ಸಮಯದೊಳಗ ಕಾಮ ಇದ್ದ. ಹಾ ಕಾಮನ ಹೆಂಡತಿ ರತಿ. ಹೌದು. ಕಾಮ ಹೆಂತಾವಿದ್ದ ಅಂದ್ರ ಕಾಮಾತೂರಿದ್ದ. ಆಹಾ ಪರಮಾತ್ಮ ಪ್ರತೀಕ್ಷೆ ಮಾಡಿದ. ಹೌದು. ಇವನು ಭಸ್ಮ ಮಾಡಿ ಇವನು ಭಸ್ಮ ಹಣಿಗೆ ಧರಿಸಿಕೊಂಡಂದ್ರೆ ನನಗ ಸಮಾಧಾನ ಆಗ್ತದ. ಜಗತ್ತಿನಲ್ಲಿ ಇರುವಂತ ದುಷ್ಟ ಜನರನ್ನ ಸಂಹಾರ ಮಾಡ್ಬೇಕಾಗ್ಯದ ಅಂತ ಹೇಳಿ, ಹೌದು ಅವನಲ್ಲಿ ಇರುವಂತ ದುಷ್ಟ ಗುಣಗಳಿಗೆ ಸುಡು ಸಲುವಾಗಿ ಪರಮಾತ್ಮ ಕಾಮನ ಭಸ್ಮ ಮಾಡ್ಯಾನ. ಹೌದು ಹೌದ. ಆ ಕಾಮನ ಬೂದಿನೇ ತನ್ನ ಹಣಿಗೆ ಧರ್ಸ್ಯಾನ. ಹೌದು ಹೌದು. ನಮ್ಮ ರೈತರು ಹೋಳಿ ಹುಣ್ಣಿಮೆ ದಿವಸ ಕಾಮನು ಸುಡ್ತಾರ ಅಂತ ಹೇಳಿ ಅದೇ ಬೂದಿ ಒಯ್ದು ಹೊಲ್ದಾಗನು ಒಗಿತಾರ. ಹೌದಲ್ಲ. ಹೌದೇ. ಇದು ಅಲ್ಲಿದಿಂದ ಪ್ರಾರಂಭ ಆಕೊಂತ ಬಂತು. ಅದಕ್ಕ ಭಸ್ಮದ ಇಂತ ಲೀಲಾ ಬಹಳ ದೊಡ್ಡದದ. ಹೆಂಗದ್ರಿಪ್ಪ ನಿಮ್ ಮುಂದೆ ಹೇಳುದದ. ನಾವೆಲ್ಲಾ ಮಹಾರಾಷ್ಟ್ರದವರು ಥೋಡೆ ಹೊತ್ತು ನೀವೆಲ್ಲಾ ಓದಿರಬಹುದೇ. ಹೌದು. ನವನಾಥ ಚರಿತ್ರೆ. ನವನಾಥ ಚರಿತ್ರೆದೊಳಗ ಮಚ್ಚೇಂದ್ರನಾಥರು ಹೌದು ದೇಶ ಸಂಚಾರ ಮಾಡೋತ ಜಗದ ಕಲ್ಯಾಣ ಮಾಡೋತ, ಭಕ್ತರನ್ನ ಉದ್ಧಾರ ಮಾಡೋತ, ಬೇಡಿದವರಿಗೆ ಬೇಕಾದನ ಕೊಡುತ್ತ. ಹೌದು. ಎಲ್ಲಿಗೆ ಹೋದ್ರು ಅಂದ್ರ ಚಂದನಗಿರಿಗೆ ಹೋದ್ರು. ಹೌದಾ. ಆ ಚಂದನಗಿರಿಗೆ ಹೋಗಿ ಪ್ರತಿಯೊಬ್ಬರು ಮನೆ ಮನೆ ಭಿಕ್ಷಾ ಬೇಡುತ್ತ ಗೌಡ ಬ್ರಾಹ್ಮಣನ ಹೆಂಡತಿಯಾಗಿರತಕ್ಕಂತ ಸರಸ್ವತಿ ದೇವಿ ಮನೆಗೆ ಹೋದ್ರು. ಹೌದು ಹೌದು. ಹೋಗಿ ಭವತಿ ಭಿಕ್ಷಾಂದೇಹಿ ಅಂದ್ರು. ಆಗ ಸರಸ್ವತಿ ದೇವಿ ಆ ತನ್ನ ಮರದಲ್ಲಿ ಮುತ್ತು ಮಾಣಿಕನ ತಂದು ದಾನ ನೀಡುತ್ತಿರುವಾಗ, ಹೌದು, ಆ ಮಚ್ಚೇಂದ್ರನಾಥರಿಗೆ ಅಂತಾಳಪ್ಪ, ನಾನು ಲಗ್ನ ಆಗಿ 20-30 ವರ್ಷ ಆಯ್ತು. ಹೌದು. ನನ್ನ ಉದರದಿಂದ ಪುತ್ರ ಸಂತಾನ ಇಲ್ಲ. ನನ್ನನ್ನು ಏನರೇ ಒಂದು ಆಶೀರ್ವಾದ ಮಾಡ್ರಿ, ನನಗ ವರ್ಷ ತುಂಬುರ್ದಾಗ ಒಂದು ಮಗು ಹುಟ್ಟಬೇಕು ಅಂತ ಕೃಪಾಶೀರ್ವಾದ ಮಾಡಿ ಹೋಗ್ರಿ ಅಂದಳು. ಹೌದು ಹೌದು. ಆಗ ಮಚ್ಚೇಂದ್ರನಾಥರು ತಾಯಿ ಹೇಳ್ತಾರ, ತಾಯಿ ನನ್ನ ಬಲ್ಲಿ ಒಂದು ಭಸ್ಮದ ಪುಡಿ ಅದ, ಅದನ್ನ ಕೊಡ್ತೇನು. ಹೌದು. ಸತಿಪತಿ ಇಬ್ಬರು ಕೂಡಿ ಭಕ್ಷಣ ಮಾಡ್ರಿ, ವರ್ಷ ತುಂಬುರ್ದೊಳಗ ನಿಮ್ಮ ಹೊಟ್ಟಿಲಿ ಗಂಡಸ ಮಗ ಹುಟ್ಟಿ ಬರ್ತಾನ. ಹೌದಾ. ಮುಂದನ 12 ವರ್ಷಿಲಿ ಹೊಳ್ಳಿ 12 ವರ್ಷಿಲಿ ಹೊಳ್ಳಿ ನಿಮ್ಮ ಮನೆಗೆ ಬರ್ತೇನು. ಆ ಎಳ್ಯಾಗ ತಾಯಿ ಮಗ ಕೂಡಿ ನನ್ನ ದರ್ಶನ ಕೊಡ್ರಿ ಅಂದ. ಹೌದು ಹೌದು ಹೌದು. ಆಗ ಆ ಮಚ್ಚೇಂದ್ರನಾಥರು ಆ ಗೌಡು ಬ್ರಾಹ್ಮಣನ ಹೆಂಡತಿಯಾಗಿರತಕ್ಕಂತ ಸರಸ್ವತಿ ದೇವಿಗೆ ಒಂದು ಭಸ್ಮದ ಪುಡಿಯನ್ನ ಕೊಟ್ರು. ಹೌದು. ಇದನ್ನ ತಗೊಂಡು ಸತಿಪತಿ ಇಬ್ಬರು ಕೂಡಿ ಭಕ್ಷಣ ಮಾಡ್ರಿ, ನಿಮ್ಮ ಹೊಟ್ಟಿಲಿ ಗಂಡಸ ಮಗ ಹುಟ್ಟಿ ಬರ್ತಾನ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದ್ರು. ಹೌದು. ಹೋದ ಮೇಲತ್ತಕ್ಕೆ ಸರಸ್ವತಿ ದೇವಿ ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡಿದಳು? ಆ ಭಸ್ಮದ ಪುಡಿಯನ್ನ ತಗೊಂಡು ನೆರ್ಮನಿ ಆಯಿ ಅಕ್ಕದ್ಯಾರ ಕಡೆ ಹೋದಳು. ನೋಡ್ರಿ, ನಮ್ಮ ಮನೆಗೆ ಒಬ್ಬರು ಮಹಾನ್ ಸಂತರು ಬಂದಿದ್ರು. ಹೌದು. ಮಹಾನ್ ಸತ್ಪುರುಷರು ಬಂದಿದ್ರು. ಅವರು ನಮ್ಮನ ಮಕ್ಕಳಾಗತಾವ ಅಂತ ಹೇಳಿ ಒಂದು ಭಸ್ಮದ ಪುಡಿಯನ್ನ ಕೊಟ್ಟಾರ. ಸತಿಪತಿ ಇಬ್ಬರು ಕೂಡಿ ಭಕ್ಷಣ ಮಾಡ್ರಿ ಅಂದಾರ. ಇದನ್ನ ಮಾಡಿದಾಗ
ನಿಮ್ಮ ಉದರದಿಂದ ವರ್ಷ ತುಂಬುರದಾಗ ಗಂಡಸು ಮಗ ಹುಟ್ಟಿ ಬರ್ತಾನಂತ ಹೇಳ್ಯಾರ. ಹೌದು ಹೌದು ಹೌದು. ಆಗ ನೆರ್ಮನೆ ಆಯಿ ಅಂದಳು, ತಂಗಿ ತಂಗಿ ಭಸ್ಮದಿಂದ ಮಕ್ಕಳಾಗ್ತೀವಿ ಅಂದ್ರ ಹಾ ಜಗತ್ತಿನಲ್ಲಿ ಗಂಡ ಹೆಂಡತಿಯಾಗಿ ಬಾಳುವುದು ಎದಕ್ಕೆ ಬೇಕಾಗಿತ್ತ ತಂಗಿ? ಹೌದು ಹೌದು ನೋಡ್ರಿ ಅಂತ ಆಯಿ ಬಲ್ಲಿ ಇಂತ ಭಸ್ಮಿನಿಂದ ಮಕ್ಕಳ ಹೆಂಗ ಆಗ್ತಾವ ಹುಚ್ಚಿ ಅಂದಳಕ್ಕೆ. ಹುಚ್ಚಿ ಹುಚ್ಚಿ ಎಳೆಗಕ್ಕೆ ಅಂತಾಳ, ಆ ಮಹಾತ್ಮರ ಮ್ಯಾಗಿನ ವಿಶ್ವಾಸ ಕಳೀತು, ಹಾ ಪ್ರಸಾದದ ಮ್ಯಾಗಿನ ವಿಶ್ವಾಸನು ಕಳೀತಕ್ಕಿದು. ಹೌದು. ಆ ಆಯಿ ಅಕ್ಕದರ ಮಾತು ಕೇಳಿ ಇನ್ ಹೆಂಗ ಮಾಡ್ಲಿ ಅಂತಾಳ, ಹಾ. ಒಯ್ದು ನೀನ್ ತಿಪ್ಪ್ಯಾಗ ಹುಗದಿಡು ಅಂದಳಕ್ಕೆ. ಇದು ಒಗೆ ಕಡೆ ತಿಪ್ಪ್ಯಾಗ ತಿಪ್ಪ್ಯಾಗ ಒಯ್ದು ಮುಚ್ಚಿಡು ಅಂದ ಕೂಡಲೇನೆ ಆ ಸರಸ್ವತಿ ದೇವಿ ಬಂದು ತಿಪ್ಪ್ಯಾಗ ಅದನ್ನ ಪ್ರಸಾದ ಮುಚ್ಚಿ ಇಟ್ಲು. ಆಹಾ ದಿನಾನಿತ್ಯ ಅವ್ರ ಮನ್ಯಾಗ ಇರುವಂತ ದನಗಳದ ಹೆಂಡಿ ತಂದು ಗೊಬ್ಬರ ತಂದು ಅದ್ರ ಮ್ಯಾಗ ಹೋಗ್ಯಾವ್ರು. ಹೌದು 12 ವರ್ಷ ಗತಿಸಿ ಹೋದು, ಆಹಾ ತಿಪ್ಪಿ ಬೆಳೆದು ಕುಂತು. ಹೌದು. ಮುಂದು ಮಚ್ಚೀಂದ್ರನಾಥರು 12 ವರ್ಷ ಮುಗಿದ ಮೇಲೆತ್ತೆ ಮತ್ತು ಅದೇ ಸಂಚಾರ ಚಂದನಗಿರಿಗೆ ಮಾಡುತ್ತಾ. ಬಂದ್ರು. ಪ್ರತಿಯೊಂದು ಮನೆ ಭಿಕ್ಷಾ ಬೇಡುತ್ತ ಸರಸ್ವತಿ ದೇವಿ ಮನೆಗೆ ಬಂದ್ರು. ಹೌದು ಹೌದು. ಬಂದು ಭವತಿ ಭಿಕ್ಷಾಂದೇಹಿ ಅಂದಳು. ಆಹಾ ಮತ್ತಿ ತಾಯಿ ಮುತ್ತು ಮಾಣಿಕ ತಗೊಂಡು ಬಂದಳು. ಒಬ್ಬಾಕಿನೇ ಬಂದಳು. ಒಬ್ಬಾಕಿನೇ ಬಂದಳು. ಆಗ ಒಂದ ನೀನು ದಾನ ಹಿಂಗ ತಗೊಳಂಗಿಲ್ಲ, ಹಾ ನಿನ್ನ ಮಗಾನು ಸಂಗಟ ಇದ್ರೆ ತಗೋತೇನಂದ. ಹೌದು ಹೌದು. ಎಲ್ಲಿ ನನ್ನ ಮಗ? ಆ ಹೇಳಾಗ ಆಕಿ ಕೇಳ್ತಾನೆ, ಎಲ್ಲದ ನಿನ್ನ ಮಗ ಅಂದ ಕೂಡಲಿನ ಆಕಿ ಹೇಳ್ತಾಳ, ನೀವು ಕೊಟ್ಟಿರ್ತಕ್ಕಂತ ಭಸ್ಮ ಪ್ರಸಾದದಿಂದ ನನಗೇನೂ ಪ್ರಯೋಜನ ಆಗೇ ಇಲ್ಲ, ಮಕ್ಕಳೇ ಆಲಿಲ್ಲ, ಮಕ್ಕಳೇ ಆಗಿಲ್ಲ ಅಂದಳಕಿ. ಆಗ ಋಷಿ ಆಡಿದ ಮಾತು ಹುಸಿ ಹೋಗುದಿಲ್ಲ, ಸುಳ್ಳು ಹೇಳ್ಬೇಡ. ಶಾಸ್ತ್ರ ಪುರಾಣಗಳ ಸಿದ್ಧಾಂತ ಹೇಳ್ತದ. ಆಗ ಅವ ಅಂತಾನ, ಛೇ ಸಾಧ್ಯವಿಲ್ಲ, ನಾ ಕೊಟ್ಟಿರ್ತಕ್ಕಂತ ಪ್ರಸಾದದಿಂದ ಮಕ್ಕಳಾಗಿಲ್ಲ ಅಂದ್ರೆ ಇದು ಸರ್ವತಾ ಸುಳ್ಳದ. ನೀ ಆ ಪ್ರಸಾದರ ಭಕ್ಷಣ ಮಾಡಿದಿ ಇಲ್ಲ, ಸತ್ಯವಾಗಿ ಹೇಳು, ಮಾಡಿತ್ಲ ಅಂದ್ರ ಹಂಗನು ಹೇಳು ಅಂದ. ಹೌದು. ಆಗ ಆಕಿ ಹೇಳ್ತಾಳ, ನೀವು ಕೊಟ್ಟಿದ ಪ್ರಸಾದನ ತಗೊಂಡು, ಪ್ರಸಾದದ ಪುಡಿಯನ್ನ ತಗೊಂಡು ನಾ ನೆರ್ಮನೆ ಆಯಿ ಅಕ್ಕದ್ಯಾರಿಗೆ ಕೇಳಿದಾಗ ಅವ್ರು ಹೇಳಿದ್ರು, ಈ ಪ್ರಸಾದ ಭಸ್ಮ ಪ್ರಸಾದದಿಂದ ಹೆಂಗ ಮಕ್ಕಳಾಗತ್ತವ ತಾಯಿ ಅಂದ್ರು. ನಾ ಅದ್ರ ಮ್ಯಾಗೇನ ವಿಶ್ವಾಸನ ತೆಗೆದು ಆ ಒಯ್ದು ತಿಪ್ಪ್ಯಾಗ ಹೋಗದಿಟ್ಟಿದಂದ್ಳು. ನಡಿ ಆ ತಿಪ್ಪಿಯಲ್ಲಿ ಅದಂದ ಅವ್ರ ಹಿತ್ತಲದಾಗ ತಿಪ್ಪಿತ್ತು. 12 ವರ್ಷದ ತಿಪ್ಪಿ ಬೆಳೆದು ದೊಡ್ಡದಾಗಿತ್ತು. ಹೌದು. ಆಗ ಎಲ್ಲ ತಿಪ್ಪಿಯಾಗಿನ ಗೊಬ್ಬರ ಎಲ್ಲ ನಿವಾರಣೆ ಮಾಡಿದ್ರು. ಹೆಂಗ ತಿಪ್ಪಿ ಖಾಲಿ ಮಾಡ್ತಿದ್ರು, ಹಂಗಂಗ ಒಳಗಿಂದು ಅಲಕ್ ನಿರಂಜನ ಅಂತೇಳಿ ಧ್ವನಿ ಬರ್ತಿತ್ತು. ಹೌದಾ. ತಿಪ್ಪಿ ಎಲ್ಲ ನಿವಾರಣೆ ಮಾಡಿದ್ರು. ಆ ತಿಪ್ಪ್ಯಾಗ ಗೋಗಳ ಇದು ಗೊಬ್ಬರದಾಗ ಹುಟ್ಟಿರ್ತಕ್ಕಂತ ಕೂಸ ಅಂತ ಹೇಳಿ ಅವನ ಹೆಸರು ಗೋರಖನಾಥ ಅಂತ ಹೇಳಿ ಇಟ್ರು. ಆ ಗೋರಖನಾಥನ ಕೈವಾಸ ಮಾಡ್ಕೊಂಡ್ರು ಮಚ್ಚೀಂದ್ರ. ಹೌದು. ಈ ಮಾತನ್ನ ಯಾಕೆ ಹೇಳ್ದ ಅಂದ್ರ, ಭಸ್ಮದಲ್ಲಿ ಅಂತ ತಾಕತ್ತದ. ಎದ್ರಾಗ? ಭಸ್ಮದಾಗ ಬರೇ ಒಂದು ಗೋಗಳ ಗೊಬ್ಬರದೊಳಗೆ ಇಟ್ರು ಕೂಡ ಆ ಗೊಬ್ಬರದಾಗ ಆ ಭಸ್ಮ ಪ್ರಸಾದದಿಂದ ಗೋರಖನಾಥ ಜನಿಸಿ ಬಂದಾನ. ನವನಾಥರಲ್ಲಿ ಪ್ರಸಿದ್ಧ ನಾಥ ಗೋರಖನಾಥ. ಅದಕ್ಕ ಅಂತ ಸಾಮರ್ಥ್ಯ ಎದ್ರಾಗದ ಅಂತ ಕೇಳಿದ್ರ ಭಸ್ಮದೊಳಗದ. ಒಂದ್ ಪುಡಿ ತಿಪ್ಪ್ಯಾಗ ಹುಗದಿಟ್ರು ಇಂತ ರೂಪ ಧಾರಣ ಮಾಡುವಂತ ಶರಣರು ಹುಡ್ತಾರದ್ರಿ. ಅದಕ್ಕ ಭಸ್ಮ ಅನ್ನತಕ್ಕಂಥದ್ದು ಬಹಳ ದೊಡ್ಡದದ ಅಂತ ಹೇಳುತ್ತ ಒಂದ್ 4 ನುಡಿ ಚಾಲ ಹಾಡ್ರಿ. ಹೌದು.